ನಮಸ್ಕಾರ ಎಲ್ಲರಿಗೂ. ಹುರುಳಿಕಾಳಿಂದ ನಾವು ಸಾಂಬಾರು ಮಾಡ್ತಾ ಇರ್ತೀವಿ, ಮೊಳಕೆ ಕಾಳು ಸಾಂಬಾರು ಮಾಡ್ತೀವಿ, ಮೊಳಕೆ ಕಟ್ಬಿಟ್ಟು ಪಲ್ಯಗಳು ಸಹ ಮಾಡ್ಕೋತಾ ಇರ್ತೀವಿ. ಹುರುಳಿಕಾಳಲ್ಲಿ ರಸಂ ವಿಡಿಯೋಸ್ ನೋಡ್ತಾ ಇದ್ದೆ, ಹಾಗೆ ಹುರುಳಿಕಾಳು ರಸಂ ಬಂತು, ನಾನು ಮಾಡೋಣ ಅಂತ ಹೇಳಿ ಇವತ್ತು ಹುರುಳಿಕಾಳು ರಸಂನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಚಿಕ್ಕದಾಗಿ 1 ಕಪ್ ಅಷ್ಟು ಹುರುಳಿಕಾಳನ್ನ ನೆನೆಸಿಟ್ಕೊಂಡಿದ್ದೆ. ನೆನೆಸಿಟ್ಕೊಂಡಿರೋ ಹುರುಳಿಕಾಳನ್ನ ತೊಳೆದು ನಾನು ಕುಕ್ಕರ್ಗೆ ಹಾಕಿ ಹುರುಳಿಕಾಳು ಬೇಯಷ್ಟು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಹುರುಳಿಕಾಳನ್ನ ಒಂದು 4 ರಿಂದ 5 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ರಸಂಗೆ ಅಂತ ಇಲ್ಲಿ ನಾನು 1.5 ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ಹಾಕಿ ಹುರಿದು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಜೀರಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಜೀರಿಗೆ ರಸಂಗೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾವು ಜೀರಿಗೆ ಜಾಸ್ತಿ ಹಾಕಿದಷ್ಟು ರಸಂ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಮೆಂತೆ ಕಾಳು ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ. ನೋಡಿಕೊಂಡು ನಾವು ಮೆಂತೆನ ಜಾಸ್ತಿ ಹಾಕ್ಬಿಟ್ರೆ ಕೆಲವು ಸಲ ಕಹಿ ಆಗಿಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಮೆಂತೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ನಾವು ರಸಂ ಜಾಸ್ತಿ ಮಾಡ್ಕೊಂಡಷ್ಟು ಮೆಂತೆ ಜೀರಿಗೆನ ಜಾಸ್ತಿ ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ ಚಿಕ್ಕದಾಗಿ 1 ಸ್ಪೂನ್ ತೊಗೊಂಡು ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಮಾಡಿಕೊಂಡು ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇದ್ರ ಜೊತೆಗೆ ನಾನು ಖಾರಕ್ಕೆ ಅಂತ ಒಂದು 5 ರಿಂದ 6 ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ನಾವು ರಸಂಗೆ ಇಲ್ಲಿ ಬರೀ ಖಾರದ ಪುಡಿನೂ ಬಳಸೋದ್ರಿಂದ ನಾನು ಒಣಮೆಣಸಿನ್ಕಾಯಿನ ನೋಡಿಕೊಂಡು ಹಾಕೋತಾ ಇದ್ದೀನಿ. ಒಂದು 4 ರಿಂದ 5 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಬೆಳ್ಳುಳ್ಳಿ ಜೊತೆ ಹುರ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಜೊತೆ ಹುರ್ಕೊಂಡಿದ್ದಾದಮೇಲೆ ಎಣ್ಣೆಯಲ್ಲಿ 1 ಈರುಳ್ಳಿನ ಹಾಕೋತಾ ಇದ್ದೀನಿ. ನಾವು ರಸಂ ಜಾಸ್ತಿ ಮಾಡ್ಕೊಂಡಷ್ಟು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಜಾಸ್ತಿ ಹಾಕೋಬೇಕಾಗುತ್ತೆ. ನಾನು 1 ಈರುಳ್ಳಿನ ಹಾಕಿ ಇದ್ರ ಜೊತೆ ಹುರ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದಾದಮೇಲೆ 1 ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ. ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಂಡು ಹುಣಸೆ ಹಣ್ಣಿನ ರಸ ಹಾಕ್ಕೋತಾ ಇದ್ದೀನಿ ರಸಂಗೆ. ಹುಣಸೆ ಹಣ್ಣು ಹುಳಿ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ, ಬರೀ ಖಾರದ ಪುಡಿ. ನಾವು ಕಾಶ್ಮೀರಿ ಪೌಡರ್ ಇದ್ದರೆ ಕಾಶ್ಮೀರಿ ಪೌಡರ್ನೇ ಹಾಕ್ಕೋಬೋದು ಕಲರ್ಗೆ ಅಂತ. ಆಲ್ರೆಡಿ ನಾವು ಖಾರಕ್ಕೆ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡಿಕೊಂಡು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ಸಾಕು. ಮತ್ತು ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸಿಟ್ಕೊಂಡಿದ್ರೆ ಹುರುಳಿಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ಹುರುಳಿಕಾಳು ಸಾಫ್ಟಾಗಿ ಬೆಂದಿದೆ. ಹುರುಳಿಕಾಳು ಬೆಂದಿರೋದ್ರಿಂದ ಈ ಹುರುಳಿಕಾಳು ಬೇಯಿಸಿಟ್ಕೊಂಡಿರೋ ನೀರನ್ನು ನಾನಿಲ್ಲಿ ರಸಂಗೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಹುರುಳಿಕಾಳು ಬೇಯಿಸಿಟ್ಕೊಂಡಿರೋ ನೀರನ್ನು ರಸಂಗೆ ಹಾಕ್ಕೊಂಡಿದ್ದಾದಮೇಲೆ ಈ ಹುರುಳಿಕಾಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು. ನಾವು ರುಬ್ಕೊಂಡಿರೋ ಹುರುಳಿಕಾಳನ್ನು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಗಟ್ಟಿನೂ ಸಹ ಬರುತ್ತೆ. ಇದು ಆಂಧ್ರ ಸ್ಟೈಲ್ ಹುರುಳಿಕಾಳು ರಸಮ್ಮು. ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಈಗ ನಾವು ರುಬ್ಬು ಇಟ್ಕೊಂಡಿರೋ ಹುರುಳಿಕಾಳು ಪೇಸ್ಟನ್ನು ಹಾಕ್ಕೊಂಡು ರಸಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಫಸ್ಟೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವು ಸೇರಿಸ್ಕೋಬೋದು ರಸಂಗೆ. ಈಗ ಮಿಕ್ಸಿ ಜಾರಲ್ಲಿ ಉಳಿದಿರೋ ಹುರುಳಿಕಾಳು ಪೇಸ್ಟ್ಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ನಮಗೆ ರಸಂಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಹುರುಳಿಕಾಳು ರುಬ್ಕೊಂಡಿರೋ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ, ತಿಕ್ಕಾಗಿ ಸಾರು ಥರ ಆಗುತ್ತೆ. ನೋಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾವು ರಸಂ ಥರ ಮಾಡ್ಕೋಬೋದು. ಈಗ ನಾವು ಹುರಿದಿಟ್ಕೊಂಡಿರೋ ಜೀರಿಗೆ ಮತ್ತು ಮೆಣಸಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಪುಡಿನ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಮತ್ತೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು. ನಾನಿಲ್ಲಿ ಸಾಸಿವೆ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಎಣ್ಣೆಗೆ ಹುರ್ಕೊಂಡು ರಸಂಗೆ ಸೇರಿಸ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಹಿಂಗನ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಸ್ಟಾರ್ಟಿಂಗ್ಗೆ ಹುಣಸೆ ಹಣ್ಣು ಹುಳಿ ಹಾಕಿದಾಗಲೂ ಸಹ ಹಿಂಗ್ ಪೌಡರ್ನ ಹಾಕ್ಕೋಬೋದು. ನಾನು ಲಾಸ್ಟಲ್ಲಿ ಹಿಂಗ್ ಪೌಡರ್ನ ಹಾಕಿ ನಾವು ರೆಡಿ ಮಾಡಿಟ್ಕೊಂಡಿರೋ ಒಗ್ಗರಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬರೋವರೆಗೂ ಕಾಯಿಸ್ಕೊಂಡ್ರೆ ರುಚಿಕರವಾದ ಆಂಧ್ರ ಸ್ಟೈಲ್ ಹುರುಳಿಕಾಳು ರಸಮ್ಮು ರೆಡಿ ಆಗುತ್ತೆ. ತುಂಬ ಟೇಸ್ಟು, ತುಂಬ ರುಚಿಯಾಗಿರುತ್ತೆ. ನೀವು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಒಂದು ಸ್ವಲ್ಪ ತಿನ್ನೋರು ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗುತ್ತೆ. ಇದು ಹುರುಳಿಕಾಳನ್ನ ನಾವು ರುಬ್ಬಿ ಹಾಕ್ಕೊಂಡಿರೋದ್ರಿಂದ ಹುರುಳಿಕಾಳು ರಸಮ್ಮು ತುಂಬ ನೀರಾಗಿ ಆಗಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಗಟ್ಟಿಯಾಗಿ ಕ್ರೀಮಿ ಟೆಕ್ಸ್ಚರ್ ಥರ ಆಗುತ್ತೆ. ರಸಮ್ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಈ ಆಂಧ್ರ ಸ್ಟೈಲ್ ಹುರುಳಿಕಾಳು ರಸಮ್ನ ನೀವು ಸಹ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೋಡಿ, ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ರಸಮ್ ತಿಂತಾ ಇದ್ರೆ ಆಹಾ, ತುಂಬ ರುಚಿಯಾಗಿರುತ್ತೆ.